ಏನು ಬೇಕವ ಮುಂದಕ್ಕೆ ಹೋಗಿ ಏನು ಬಿ ಇಲ್ಲ ನೀ ಎಲ್ಲಿ ಸುಮ್ಮ ಇರ್ಬೇಕಮ್ಮ ಅಕ್ಕಿನಿಗೆ ಏನೂ ಆಗಲ್ಲ ನೀ ಯಾಕೆ ಅಪ್ಪಂಡ್ ಅಷ್ಟ ಗೈಸ್ ನಿಮಗೆ ಇನ್ನೊಂದು ಮಾತು ಹೇಳೋದದ ನೋಡ್ರಿ ಈಗ ನಾ ಬುಗುಡಿ ಇಯರಿಂಗ್ ಹಾಕೊಂಡಿನಿ ಸುಂದ್ರದ ನಿಂತೋಡ್ರಿ ದೇವ್ರ ಹೊಂಟದ ಈಗ ಮೈಯಾಗೆ ಟೇಸ್ಟ್ ರೀ ಬಾರಿ ಬಾರಿ ಸೂಪರ್ ಇರ್ತದ ನೋಡ್ರಿ ಡೋನಟ್ಸ್ ಎಂದು ಒಬ್ಬೊಬ್ರು ಏನಂತಾರ ಗೊತ್ತೇನ್ರಿ ವಿಡಿಯೋ ಮಾಡೋರ್ರಿ ಅವ್ರನ್ನು ರವದ್ರೆ ಉರಿಲಕ್ ಹೋಗ್ಬೇಡ ಚಂದ ಆಗಲ್ಲ ಅಂತಾರ ಯಾರು ಅಡಿಗೆ ಅವ್ರಿಗೆ ಇಷ್ಟ ಮಂದಿಗೆ ಒಂದ್ಸಲ ಟ್ರೈ ಮಾಡ್ರಿ ನೀವು ಬಿ ಈ ತರ ಹಿಂಗ್ ರವಾ ಹಚ್ಚಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತದ ಮಟನ್ ನಾ ತಿಂತೀನ ಎಲ್ಲ ತಿಂತೀನ ನಿನಗಪ್ಲೆ ಅಲ್ಲ ಇವಾಗ ನೋಡ್ರಿ ಈಗ ಒಂದೊಂದೊಂದೊಂದು ಇಷ್ಟು ಲೋ ಬಿಡ್ಲತ್ತಾರ ಮಮ್ಮಿಗೆ ಎಣ್ಣೆಗೂ ಎಣ್ಣೆ ಎಷ್ಟು ಕಮ್ಮಿ ಹಾಕಿದಲ್ಲ ಇನ್ನೊಂದ್ ಸ್ವಲ್ಪ ಹಾಕು ಎಣ್ಣೆ ಅದು ಎಷ್ಟು ತಂಪದಲ್ಲ ಇವತ್ತೊರಗ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಕಲಾಲ್ ಹೆಂಗಿದ್ರಿ ಎಲ್ಲರೂ ಆರಾಮಾಗಿದ್ದೀರಿ ನಾವೇ ಮಸ್ತ್ ಆರಾಮಾಗಿದ್ದೆ ನೋಡ್ರಿ ಸೊ ನನ್ನ ವಾಯ್ಸ್ದಾಗ ಚೇಂಜಸ್ ಕಾಣತ್ತಿರ್ಬೇಕು ನಿಮ್ಗೆ ಅದು ಯಾವಾಗ ನಾ ಜುಡಿಯೋ ನನ್ನ ತಂಗಿನ ಶಾಪಿಂಗ್ ಬರ್ಡೇದು ಶಾಪಿಂಗ್ ಅಂತ ಹೋಗಿದ್ದೇವಲ್ಲ ಅಲ್ಲಿ ಜುಡಿಯೋದಾಗ ಮೋಮೋಸ್ ಮತ್ತು ಐಸ್ ಕ್ರೀಮ್ ತಿಂದಿದ್ದೆಲ್ಲ ಅದ್ರದ್ದು ಎಫೆಕ್ಟ್ ಅದ ನೋಡ್ರಿ ಈಗ ಆಲ್ಮೋಸ್ಟ್ 1 ವೀಕ್ ಮ್ಯಾಲಾಯಿತು ಅದು ಸೌಂಡ್ ಇನ್ನೂ ಹೆಚ್ಚಿಗೆ ಆಗ್ಲತ್ತದ ಅದ್ರೊಳಗೆ ಕ್ಲಾಸ್ ಅದೆಲ್ಲ ತೊಗೋ ಟೈಮಿಗೆ ಭೀ ಒಂದು ಸ್ವಲ್ಪ ಬ್ಯಾನಿ ಆಗ್ತದಲ್ಲ ಸೊ ಮಾತಾಡ್ತೀವಿ ಕ್ಲಾಸ್ ಅದು ಹೇಳ್ತಾ ಇರ್ತೀವಿ ಕಂಟಿನ್ಯೂ ಸೊ ಅದಕ್ಕೆ ಅನ್ಕಿಸಿಂದ ಅಂತಲ್ಲಿ ಭಾಳ ಇದು ಆಗ್ಯದ ಕಮ್ಮಿ ಆಗಲ್ಲ ಇದೆ ಸೊ ಎಸ್ ಬನ್ರಿ ವ್ಲಾಗ್ ಸ್ಟಾರ್ಟ್ ಮಾಡಮಂತ ಇವತ್ತು ನಮ್ಮ ಮಮ್ಮಿ ಸ್ಪೆಷಲ್ ಮಾಡತ್ತಾರ ಏನಂತಂದ್ರೆ ಅದ್ರೊಳಗೆ ಮಳೆ ಭೀ ಅದ ಈಗ ಸೊ ಅದಕ್ಕೆ ಅನ್ಕಿಸಿ ಗರಂ ನಮ್ಮ ಮಮ್ಮಿ ಫಿಶ್ ಶೇರ್ವಾ ಮಾಡತ್ತಾರ ಅದು ಮತ್ತು ಫ್ರೈ ಭೀ ಮಾಡಿದ್ರು ಅವ್ರು ಬೆಳಗ್ಗೆ ಮಾಡಿರು ಈಗ ರಾತ್ರಿಗೆ ಶೇರ್ವಾ ಮಾಡತ್ತಾರ ಸೊ ಅದ್ರ ಬ್ಲಾಗ್ ತೋರ್ಸತ್ತಿನ ಈಗಿದು ಸೊ ಆ್ಯಕ್ಚುಲಿ ಈಗಿದು ಏನಂತಾರಪ್ಪ ಥಂಡಿ ವಿಂಟರ್ದಾಗ ಅಂದ್ರೆ ಚಳಿ ಮತ್ತು ರೈನಿ ಸೀಸನ್ದಾಗ ಮಳೆ ಬರೋ ಟೈಮಿಗೆ ತಿನ್ಬೇಕಂತ ಚಲೋ ಅಂತ ಬಾಡಿ ಗರಂ ಹೀಟ್ ಇರ್ತದಂತ ಆ್ಯಂಡ್ ಅದು ಸೂಪ್ ಅದ್ರದ್ದೇನು ರಸ ಇರ್ತದಲ್ಲ ಫಿಶ್ ಶೇರ್ವಾನ್ ಮಾಡ್ತಾರೆ ಸೊ ಕುಡಿಬೇಕಂತ ಬಾಡಿಗೆ ಭೀ ಚಲೋ ಅಂತ ಗರಂ ಚಲೋ ಇರ್ತದಂತ ಸೊ ಅದಕ್ಕೆ ನಾವು ಮಮ್ಮಿ ಹೆಂಗೆ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ಸೊ ಈಸಿ ಎಲ್ಲರೂ ಭೀ ಮಾಡ್ಬೋದು ಮನೆಗಿದು ಅದಕ್ಕೆ ಅನ್ಕೆಸಿಂದ ಇದು ವಿಡಿಯೋ ತೋರ್ಸಕ್ಕಂತ ಇದು ಹಳಿದು ಸ್ಟಾರ್ಟಿಂಗ್ ನಾ ಹಾಕಿದ್ದೆ ಬಟ್ ಈಗ ಯಾರೆಲ್ಲ ಹೊಸಬರು ಆಗ್ಯಾರಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಲೈಕ್ ಸಬ್ಸ್ಕ್ರೈಬರ್ಸ್ ಅವ್ರು ಸೆಲೆಕ್ಟ್ ಅದ ಆ್ಯಂಡ್ ಸಿಂಪಲ್ ಅದ ಈಸಿ ವೇ ಸೊ ಅದಕ್ಕಂತ ನಾನು ನಿಮ್ಗೆ ತೋರ್ಸತ್ತೀನಿ ಸೊ ಸ್ಕೂಲಿಂದ ಬಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಇನ್ ದ ಸೆನ್ಸ್ ಅದೇ ಫ್ರೆಶ್ ಅಪ್ ಆಗಿ ಚಹಾ ಕುಡ್ದು ಬಜ್ಜಿ ಭೀ ಮಾಡಿದ್ದೆ ನಾ ಇವತ್ತು ಉಳ್ಳಾಗಡ್ಡಿ ಬಜ್ಜಿ ಭಾಳ ದಿನ ಆಗಿತ್ತು ಸೊ ಆ್ಯಕ್ಚುಲಿ ಪಕೋಡ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಅದು ಉಳ್ಳಾಗಡ್ಡಿ ಬಜ್ಜಿ ಆಯಿತು ಅದಕ್ಕೆ ಮತ್ತು ಅದಾದ್ಮೇಲೆ ಚಹಾ ಕುಡ್ದಾದ್ಮೇಲೆ ನಾವು ಮಮ್ಮಿ ಇವಾಗ ಎದ್ದಾರ ನೋಡ್ರಿ ಟೈಮ್ 9:30 ಆಗ್ಲತ್ತದ ಈಗ ಎದ್ದಾರ ಯಾವಾಗ ಮಲ್ಕೊಂಡಿದ್ರು ಅವ್ರು ಅಂತಂದ್ರೆ 6 ಹಂಗೇನೋ ಮಲ್ಕೊಂಡಾರ 6 o'clock ಮಲ್ಕೊಂಡವರು ಈಗ 9ಕ್ಕೆ ಎದ್ದಾರ ಟೈಮ್ 9 ಆಗಿ 10 ನಿಮಿಷ ಆಗ್ಲತ್ತದ ಇವಾಗ ಎದ್ದಾರವರು ಎದ್ರುಪ್ಲೆ ಅದಕ್ಕೆ ಅಡುಗೆ ಮಾಡೋಕ್ಕೆ ನಿಂತಾರ ಬನ್ರಿ ಹೋಗಮಂತ ಕಿಚನ್ ರೂಮ್ನಾಗ ಮಮ್ಮಿಗೆ ಮಾತಾಡಿಸ್ತೀನಿ ನಿಮಗೆ ಏನು ನಡೆದು ಏನಿಲ್ಲ ನೋಡ್ರಿ ಹೊಂಟಾರ ನೋಡ್ರಿ ಸೊ ಹೊರಗಿನ ಕ್ಲೈಮೇಟ್ ವೆದರ್ ನೋಡ್ರಿ ಎಷ್ಟು ಚಲೋ ಅದ ಅಂದ್ರೆ ಸ್ವಲ್ಪ ಕೂಲ್ ಅದ ಯಾಕೆ ಮಳೆ ಅದು ಬಂದಿತ್ತಲ್ಲ ಮಳೆ ಇವತ್ತು ಭಾಳ ಖರಾಬ್ ಬಂದದ್ದು ನೋಡ್ರಿ ಆಫ್ಟರ್ ಲಾಂಗ್ ಡೇಸ್ ಅಂತ ಹೇಳಬೇಕು ಅವಾಗ ನಮ್ಮ ಏನಂತಾರ ಲಾಸ್ಟ್ ವೀಕ್ ಹೊರ ಹೋಗೋ ಟೈಮಿಗೆ ಅವಾಗ ಬಂದಾಗ ಸೊ ಇವತ್ತೇ ಬಂದದ್ದು ನೋಡ್ರಿ ನಾವು ಆನ್ ದ ವೇ ಬರೋ ಟೈಮಿಗೆ ಭೀ ಭಾಳ ಅಂದ್ರೆ ಭಾಳ ಇತ್ತು ಮಳೆ ಸೊ ನೋಡ್ಲತ್ತಿರ್ಬೇಕು ನೋಡ್ರಿ ಎಲ್ಲ ಕೆಸರದ ಎಲ್ಲ ಆಗ್ಯದ ರೋಡ್ ಎಲ್ಲ ಫುಲ್ ವೆಟ್ ಆಗ್ಯದ ಬನ್ರಿ ಒಳಗೆ ಹೋಗಮ್ ಸೊ ಇಲ್ಲಿ ಫಿಶ್ ನೋಡ್ರಿ ಎಲ್ಲ ನಮ್ಮ ಮಮ್ಮಿ ಮಸಾಲದು ಎಲ್ಲ ಹಚ್ಚಿ ಮ್ಯಾರಿನೇಟ್ ಮಾಡಿ ಇಟ್ಟಾರ ಸೊ ಈ ಥರ ಹಿಂಗೆ ಮಸಾಲ ಅದು ಹಚ್ಚಿ ಮ್ಯಾರಿನೇಟ್ ಮಾಡಿ ಇಡೋದ್ರಲಿಂತ ಏನಾಗ್ತದ ಫಿಶ್ ಇನ್ನೂ ಇಷ್ಟು ಮಸ್ತ್ ಟೇಸ್ಟ್ ಕೊಡ್ತದೆ ಗೈಸ್ ನಿಮಗೆ ಇನ್ನೊಂದು ಮಾತು ಹೇಳೋದದ ನೋಡ್ರಿ ಈಗ ನಾ ಬುಗುಡಿ ಇಯರಿಂಗ್ ಹಾಕೊಂಡಿನಿ ಭಾಳ ದಿನ ಆಗಿತ್ತು ವೇಟ್ ಮಾಡತ್ತಿದೆ ಯಾವಾಗ ಹಾಕೋಬೇಕಂತ ಸೊ ಫೈನಲಿ ಹಿಯರ್ ಇಟ್ ಈಸ್ ಸೊ 2 ದಿನ ಆಯ್ತು ನೋಡ್ರಿ ಮೊನ್ನೆ ಹಾಕೊಂಡಿದ್ದೇನ ಸೊ ಸಂಜೆಗೆ ನಮ್ಮ ಚಿಕ್ಕನೇ ಹಚ್ಚಾರ ಸೊ ಕಡ್ಡಿ ತೆಗೆದು ಭಾಳ ದಿನ ಆಗಿತ್ತು ಮಮ್ಮಿದು ಮಾಡತ್ತಿರೋದು ಹಿಂಗೆ ಗುಳ್ಳಿ ಬಂದಿತ್ತಲ್ಲ ಸೊ ಏನಂತಾರೆ ಹಾಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲೀಸ್ ಭೀ ಸಬ್ಸ್ಕ್ರೈಬರ್ಸ್ ಭೀ ಹೇಳಿದರು ಜಂಡುಬಾ ಮಚ್ಕೋರಿ ಮತ್ತು ಏನೋ ಆಯಿಂಟ್ಮೆಂಟ್ ಇರ್ತದಲ್ಲ ಇದು ಮಾಡ್ರಿ ಅಂತಂದಿದ್ರು ಸೊ ನಾನು ಜಂಡುಬಾ ಮಚ್ಕೊಂಡಿದ್ದೆ ಅದು ಹಂಗೆ ಒಂದು ಲಿಕ್ವಿಡ್ ಬಿತ್ತು ಹಚ್ಕೊಂಡಿದ್ದೆ ಸೊ ಅದು ಡ್ರೈ ಆಗಿ ಸೊ ಜಲ್ದಿ ಇದು ಆಯಿತು ನೋಡ್ರಿ ಈಗ ಇಲ್ಲಿ ಗುಡಿ ಎಷ್ಟು ಚಲೋ ಕಾಣತ್ತದಲ್ಲ ಸೊ ನಂಗೆ ಚಲೋ ಅನ್ಸತ್ತದ ನೋಡ್ರಿ ಕ್ಯೂಟ್
ಯಾಕೆ ಭಾಳ ದಿನದಿಂದ ವೇಟ್ ಮಾಡತ್ತಿದ್ದೇನೆ ಅದೇ ಕಡ್ಡೆ ಇಟ್ಕೊಂಡು ಸಾಕಾಗಿತ್ತು. ತಂದು ಇಟ್ಕೆಸಿಂದು ಏನಿಲ್ಲ ಅಂದ್ರೆ ಒಂದು ತಿಂಗಳು ಹಿಂಗೆ ಆಗ್ಲತ್ತಿತ್ತೇನೋ. ಸೊ ಅದಕ್ಕಂತ ಅದು ತಂತಾನೆ ಗುಳ್ಳಿ ಅಲ್ಲಿಂದಲ್ಲೇ ಡ್ರೈ ಆಯ್ತದೋ ಹೋಯ್ತು. ಸೊ ಏನೋ ನಮ್ಮ ಮಮ್ಮಿ ಅಂದರು ಏನಂದ್ರು ಗೋಲ್ಡ್ ಹಾಕೋದ್ರಿ ಇಯರಿಂಗ್ಸ್ ಹಚ್ಕೋದ್ಲಿಂತ ಅದು ತಂತಾನೆ ತ್ರಾಸ ಏನಾಗ್ತದೆ ಬ್ಯಾನಿ ಅದು ನುಂಗ್ತದ. ಸೊ ಹಾಕೊಂಡು ಬಿಡು ಅಂತಂದರು ನಮ್ಮ ತಂಗಿ. ಸೊ ಅದಕ್ಕೆ ಏನಂತಾರೆ ಬೋಲ್ಡ್ ಗಟ್ಟಿ ಧೈರ್ಯ ಮಾಡ್ಕೆಸಿಂದು ನಮ್ಮ ಚಿಕ್ಕ ನನಗೆ ಹಾಕಿಬಿಟ್ರು. ಸಂಜೆ ಹೊತ್ತಿದ್ದೇನೆ ಕುಂತಿದ್ರು ಇಲ್ಲೇ. ಸೊ ಅವ ಹಾಕ್ಯಾರ ನೋಡ್ರಿ ಚಲೋ ಕ್ಯೂಟ್ ಕಾಣಿಸ್ತದೆ ಫೈನಲಿ. ಇಲ್ಲಿ ನಮ್ಮ ಮಮ್ಮಿ ಇವಾಗ ಅನ್ನಕ್ಕೆ ಇಟ್ಟಾರ ನೋಡ್ರಿ. ಅಕ್ಕಿ ತೊಳೆದು ಈಗ ಜಸ್ಟ್ ಇಟ್ಟಿಲ್ಲ ಈಗ ನೆನಕಿದೆ ನೀ. ಓಕೆ ಇಲ್ಲಿ ಪಲ್ಯ ಮಾಡ್ಲತ್ತಾರ ನೋಡ್ರಿ. ನನ್ನ ತಂಗಿ ಫಿಶ್ ಅದು ತಿನ್ನಲ್ಲ ಅದಕ್ಕಂತ ಕೆಸಿಂದ ಇದು ಏನಂತಾರೆ ಸಬ್ಸಿ ಪಲ್ಯ ಅದು ಸೊಪ್ಪು ಇಷ್ಟೇ ತಾಳ್ಸ್ಲತ್ತಾರ. ಅದಕ್ಕಂತ ಎಲ್ಲ ಏನೇನು ಬೇಕು ಅದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಇದು ಮಾಡ್ಲತ್ತಾರ. ಸೊ ಎಲ್ಲದು ಬಗರ್ ಹಾಕ್ಲತ್ತಾರ ನೋಡ್ರಿ. ಹಾಯ್ ಮಮ್ಮಿ, ಆಯ್ತವ ನಿದ್ದಿ? ಆಯ್ತವ. ಅದು ಗೋಲಿ ನುಂಗಿನ್ರಿ, ಸ್ವಲ್ಪ ಜ್ವರ ಅದು ಬರ್ಲತ್ತ ಅಂತ ಹಾಸ್ಪಿಟಲ್ ಹೋಗಿವ್ರಿ. ನಿನ್ನೆ ಹಾಸ್ಪಿಟಲ್ ಹೋಗಿದ್ರು. ಗೋಲಿ ಕೊಟ್ಟಾರ್ರಿ, ನಿದ್ದಿನೇ ಹೆಚ್ಚರಾಗಲ್ಲಾಗದ್ರಿ. ಬೆಳಗ್ಗೆ ಹಿಡ್ದೈತ್ರಿ ಒಟ್ಟ. ಮಧ್ಯಾಹ್ನ ಭೀ ಬೆಳಗ್ಗೆನು ಇವ್ರು ಹೋದ್ ಕೂಡ್ಲೆ ಟಿಫನ್ ಗಿಫನ್ ಕಟ್ಟಿ ಮಲ್ಕೊಂಡೇನ್ರಿ. 1 ಗಂಟೆಗೆ ಎದ್ದಿನ್ರಿ. 8:30 ಮಕ್ಕೊಂದಾಕಿ. ವಾ ಹಿಂಗೆ ಮಕ್ಕೊಬೇಡ ಮಮ್ಮಿ. ಅರ್ಧ ನಿನಗೆ ಮೈ ಬರೋದೇ ಇದ್ರ ಸಲಕ್ಕೆ ನೋಡು. ಅರ್ಧ ನಿದ್ದಿಲ್ಲ ನಿಂಗೆ ಮಕ್ಕೊಂಡೆ ಸಲಕ್ಕೆ ಅದಲ್ಲತ್ತ ನೋಡಿ ನಿನಗೆ. ಅದಕ್ಕೆ ಅದು ಗೋಲಿ ನುಂಗ್ಬೇಡ ಅಂತ ಹೇಳ್ತಿ ಕೇಳಲ್ಲ ಏನಿಲ್ಲ. ನಾವು ಮಮ್ಮಿಗೆ ಅಲ್ಲಿ ಹೋಗಿದ್ಮೇಲೆ ಸ್ವಲ್ಪ ಅದು ಗೋಲಿ ತಿಂದ್ಮೇಲೆ ಇದು ಆತವ್ರಿ ಕಮ್ಮಿ ಆತವ ಅಂತ. ಬಟ್ ಅದ್ರಲಿಂತ ನಿದ್ದಿನೇ ಭಾಳ ಮಾಡ್ತಾರ ಅವರು. ಈ ನಿದ್ದೆ ಬಿ ಚಲೋ ಅಲ್ಲಲ್ಲ ಹೆಚ್ಚಿಗೆ ಕೊಡ್ತಾರ್ರಿ ಅವ್ರು. ಜರ ಮನ್ಸ ಜರ ಆರಾಮ್ ಇರ್ಲಿ ಅಂದ್ರೆ ಏನ್ ಮಾಡ್ತಾರ್ರಿ, ನಿದ್ದೆ ಕೊಡ್ತಾರಲ್ರಿ. ಹಂಗಾಗಿ ಏನ್ ಮಾಡೀನ್ರಿ, ಇವತ್ತು ಬರೀ ಚಂತನ ಮಕ್ಕೋದೇ ಆಗ್ಯದ್ರಿ. ಈಗ ಮಕ್ಳು ಬಂದ್ಮೇಲೆ 5 ಗಂಟೆಗೆ ಮಕ್ಕೊಂದೇನ್ರಿ. ಈಗ 9 ಎಬ್ಸ್ಯಾರ್ರಿ. ಎದ್ದು ಬಿಟ್ಟಿನ್ರಿ ನಾನೇ. ಮತ್ತೆ ಅಡಿಗೆ ಅದು ಮಾಡ್ಯಾರ ಏನ್ ಮಾಡ್ಯಾರ ತೀರ್ಸಿನ್. ಆಮೇಲೆ ಬಂದು ನೋಡತನ ಏನು ಬಿ ಇದ್ದಿಲ್ಲ. ಯಾಕಂದ್ರೆ ಫಿಶ್ ಫ್ರೈ ಹೇಳಿದ್ನಲ್ರಿ, ಶೇರ್ವಾ ಹೇಳಿದ್ ರಸ ಮಾಡ್ತೀನಿ ಅದಕ್ಕೆ ನಾ ಎದ್ದಿರಲ್ರಿ. ನಮ್ಮ ಮಮ್ಮಿ ಹೇಳಿದ್ರು ಬಂದ್ರುಪ್ಲೆ ನಾ ಇದು ಮಾಡ್ತೀನಂತ ಇವತ್ತು ವ್ಲಾಗ್ ಮಾಡಕತ್ತಿ ಫಿಶ್ ಇಂದ ಕರಿ ಮಾಡ್ತೀನಿ ಅಂತ ಹೇಳಿದ್ರು. ಇದಕ್ಕಿಂತ ಮುಂಚೆನೆ ಮಾಡಿದೇವ್ರಿ ನಾವು. ಅಂದ್ರೆ ಈಗ ಫಸ್ಟ್ ಈಗ ಯಾರು ಮೊದಲು ಗೊತ್ತಿದ್ದ ಈಗೆಲ್ಲ ಯಾರ್ಯಾರು ಹೊಸಬರಾಗಿರಲ್ಲ. ಸೊ ಅವ್ರಿಗೆ ಗೊತ್ತಿರ್ಬೇಕು. ಹಂಗೆ ಸಿಂಪಲ್ ವೇದ ಹಂಗೆ ಈಗ ಸ್ವಲ್ಪ ಮಳೆಗಾಲ ಬಿ ನಡೆದವಲ್ಲ ಹಂಗಂತ ಹೇಳ್ಕೇಸಿನಿಲ್ರಿ. ತರ್ಸಿನ್ರಿ, ನಿನ್ನೆ ತರ್ಸ್ಯಾರ್ರಿ. ಶಾಬಂದ್ಗೆ ಹೋಗಿದ್ರಿ ನಮ್ಮ ಮನೆಯವರು. ಶಾಬಂದಿಂದ ತರ್ಸಿನ್ರಿ. ಅದಕ್ಕಾಗಿ ಇವತ್ತು ತನಕ ಮಾಡಿನ್ರಿ. ಈಗ ಮಾಡ್ಲಾಕತ್ತಿ ನೋಡ್ರಿ. ಬೆಳಗ್ಗೆ ಫ್ರೈ ಮಾಡ್ಯಾರ, ಈಗ ಅಂದ್ರೆ ರಸ ಮಾಡತ್ತಾರ. ಬೆಳಗ್ಗೆ ಸುಮಾರು ಪಪ್ಪಗ ಒಂದೆರಡು ನನಗೊಂದೆರಡು ಮಾಡ್ಕೊಂಡಿದ್ರಿ. ಇವ್ರು ಸ್ಕೂಲಿಗೆ ಹೋಗಿರಲ್ರಿ ಮಕ್ಕಳು. ಸೊ ಇದು ಏನ್ ಮಮ್ಮಿ ಇದು ಫಿಶ್ ಕರಿ ತಿನ್ನೋದ್ಲಿಂತ ಏನ್ ನಮ್ಗೆ ಉಪಯೋಗ? ಅದು ಸ್ವಲ್ಪ ಸರ್ದಿ ಅದು ಬಂದಾಗ ಎಲ್ಲ ಚಲೋ. ಈಗ ಈದಿಂದ ಚಲೋ ರೀ ಹೀಟ್ ರೀ ಈಗೆಲ್ಲ. ಈದಿಂದ ಚಂದ್ರಿ ಹಂಗಂತ ಹೇಳ್ಕಿಸಿಂದ ಮಾಡ್ಲತ್ತೀವಿ ನೋಡ್ರಿ. ಈ ದಿನ ಒಟ್ಟ ಮಾಡೇ ಇಲ್ರಿ. ಯಾಕಂದ್ರೆ ಹೀಟ್ ಅಲ್ರಿ ಜಾಸ್ತಿ. ಭಾಳ ದಿನ ಆಗಿತ್ತು ನೋಡ್ರಿ. ಭಾಳ ದಿವಸ ಆಗಿತ್ರಿ ತಂದಿದ್ದಿಲ್ಲ. ಅದ್ರ ಸಲುವಾಗಿ ಅಂತ ಹೇಳ್ಕಿಸಿಂದ ನೀನ್ ತರ್ಸಿನ್ರಿ ಇವ್ರ ಪಪ್ಪರ ಕೈಲೆ. ಅದಕ್ಕಾಗಿ ಈಗ ಮಾಡ್ಲತ್ತೀನಿ. ಇದು ಸಬ್ಸಿ ಪಲ್ಯ ರೀ. ತಂಗಿ ಸುಂದರಿಸ್ತದೆ. ನಮ್ಮ ಸಣ್ಣ ಮಗಳ ಸಲ ತಾಳ್ಸ್ಬತ್ತೀನಿ ಸಬ್ಸಿ ಪಲ್ಯ. ಅದು ಸ್ವಲ್ಪ ಬೇಳೆ ಹಾಕ್ತೀನಿ ರೀ ಅದ್ರಾಗ. ಅದು ಒಣ ಸಪ್ಪ ಇದ್ರೆ ತಾಳ್ಸಲ್ರಿ. ಸ್ವಲ್ಪ ಹೆಸರು ಬೇಳೆ ಹಾಕ್ತೀನಿ ರೀ ಅದ್ರಲ್ಲಿ. ಸೊ ಮಮ್ಮಿದೆಲ್ಲ ಸಬ್ಸಿ ಪಲ್ಯ ಏನು ಮಾಡ್ತಾರಂತ ಇಲ್ಲಿ ಸೊಪ್ಪು ಇಟ್ಟಾರ, ನೀರು ಹಾಕಿರ್ತಾರೆ, ಬಗಾರ ಹಾಕ್ಲತ್ತಾರ. ಇಷ್ಟೆಲ್ಲ ಇದು ಮುಗಿಸ್ಕೊಂಡಿದ್ಮೇಲೆ ಅದೇನು ಫಿಶ್ ಫ್ರೈ ಮಾಡಿದ್ದು ಶೇರ್ವಾ ಮಾಡ್ತಾರಲ್ಲ ಅವಾಗ ಸಿಗ್ತೀನಿ. ಸೊ ನಮ್ಮ ತಂಗಿ ಫಾಫ್ಡ, ನಮ್ಮಪ್ಪ ಬೇಕ್ರಿಲಿಂದ ಬ್ರೆಡ್ ಅವೆಲ್ಲ ತರ್ತಾರ ನೋಡ್ರಿ. ಅದಕ್ಕೆ ಯಾವಾಗ ಭೀ ಹೇಳ್ತಾಳ ಫಾಫ್ಡ ತೊಗೊಂಡ್ ಬಾ ಅಂತ. ನೆನ್ಪೋಗ್ಯದಂತ ಆಕಿಗೆ ಅದಕ್ಕೆ ಹೇಳತ್ತಾರ ನೋಡ್ರಿ. ಪಪ್ಪಾಗೆ ನೆನ್ಪೋಗ್ಯದ ಅದ ಹೇಳತ್ತೀನಿ. ಏನೇನ್ ತಂದಿರಿ? ಬ್ರೆಡ್ ಆಯ್ತು, ಇವು ಟೋಸ್ ಆಯ್ತು, ಏನಾದ್ರು ಡೋನಟ್ಸ್ ಅದೇ ಆಗ್ತಂದ್ರಿ ಅಂತ ಅಲ್ಲಗತ್ತಳ. ಯಾವಾಗ ಬಿ ಹೇಳ್ತೀನಿ ಪಾಪಡ ಬೇಕು ಅಂತ ಹೇಳಕತ್ತಾಳ. ಅದು ನೆನಪು ಹೋಗತ್ತ ನನಗದು. ಸೋಂಗ್ಲಾಡಿ ಇಲ್ಲಿ ತಂದಾರ ನೋಡ್ರಿ ನಮ್ಮಪ್ಪ ಇವಾಗ ಜಸ್ಟ್ ಬ್ರೆಡ್. ಮತ್ತು ಇದು ಬೇಕೆ ಸ್ಕೂಲಿಂದ ಬಂದಾದ್ಮೇಲೆ ಚಾ ಸಂಗಟ ಹಾಗೆ ಡೋನಟ್ಸ್ ಅಂತ ಹೇಳಿದೆ ಅಲ್ಲ. ಸೊ ಇದಕ್ಕೆ ಡೋನಟ್ಸ್ ಅಂತ ಹೇಳ್ತಾರೆ. ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಇರ್ತಾವೆ ಲಿಟ್ರಲಿ ಗಾಯ್ಸ್. ಇದು ರೌಂಡ್ಗೆ ಈ ಥರ ಹಿಂಗೆಲ್ಲ ಸೈಡಿಗೆಲ್ಲ ಅದು ಕೋಕೋನಟ್, ಡ್ರೈ ಕೋಕೋನಟ್ ಅದು ಇದು ಹಚ್ತಾರೆ. ಮತ್ತು ಜಾಮ್ ಇರ್ತದೆ ಒಳಗೆ, ಇನ್ಸೈಡ್ ಕ್ರೀಮ್ ಇರ್ತದೆ. ಲೈಕ್ ಟೇಸ್ಟ್ ರೇ ಭಾರಿ ಸೂಪರ್ ಇರ್ತದೆ ನೋಡ್ರಿ ಡೋನಟ್ಸಿಂದು. ಇಲ್ಲಿ ಮತ್ತು ಬ್ರೆಡ್ ಅದ ಆ್ಯಂಡ್ ಖಾರಿ. ನಾವು ಸಣ್ಣವರಿದ್ದಾಗ ಖಾರಿಗೆ ಸಮೋಸ ಅಂತಿದ್ದೆವು. ನೋಡ್ರಿ ಈಗ ನಮ್ಮ ಅಪ್ಪ ಭಾಂಡೆ ತಿಕ್ಲತ್ತಾರ ನೋಡ್ರಿ. ಎಲ್ಲ ಈಗ ಕ್ಲೀನ್ ಮಾಡಿದ್ರು, ಎಲ್ಲ ತೊಳೆದ್ರು, ತಿಕ್ಕಿದ್ರು ಭಾಂಡೆ ಕ್ಲೀನ್ ಮಾಡ್ಬೇಕು, ತೋರಿಸ್ಬೇಕಂತ ನೋಡ್ರಿ. ಈಗ ನಮ್ಮ ಅಪ್ಪನೇ ಹೇಳಿದ್ರು ತೋರಿಸಂತ ಅದು ತೋರಿಸ್ಲತ್ತೀನಿ ನೋಡ್ರಿ. ಏನಮ್ಮ
ಆಯ್ತು ನೆಕ್ಸ್ಟ್ ಏನದ ಹೇಳು. ಈಗ ನೋಡಪ್ಪ ಅನ್ನ ಆಯ್ತು. ಇದೇ ನೋಡ್ರಿ ನಾ ಅವಾಯ್ಡು ವೇಟ್ ಮಾಡ್ತೀನಿ 10 ಆಲತ್ತು ಟೈಮ್ ನನಗೆ ಇದಕ್ಕೆ ವೇಟ್ ಮಾಡಕ್ ಆಗಲ್ಲ ನನಗೆ. ಅನ್ನ ಈಗ ನಿಮ್ಮ ತಂಗಿ ತಿನ್ನಲ್ಲ ಅಂದ್ರು ಅಲ್ಲ ಸಬ್ಸಿ ಪಲ್ಯ ತಿನ್ನಲಿ ಯಾಕೆ ತತ್ತಿ ಏನೋ ಮಾಡ್ಕೊತಾನಂತ ಮತ್ತೆ ಇಡು ಅದು ಹಂಗೆ. ಈಗ ಟಮಾಟ ಸಾರು ನಾವು ಒಮ್ಮೆ ಟಮಾಟ ಸಾಂಬಾರು ಮಾಡ್ಯಾರ ನೋಡ್ರಿ. ಕೆರ್ಸಿ ಸಡಕ್ ಈಗ ಈಗ ಮಾಡ್ಲಿಪ್ಪ ಅದು ಮಾಡಿ ಮತ್ತೆ ಅವ ಹಿಡ್ದು ಅದೇ ಹೇಳತ್ತೀನಿ ನಾ. ಏವ ಅಲ್ಲಿಡು ಅಲ್ಲಕ್ಕೆ ನೀಚೆ ಹಾಕೋ. ಒಂದು ಹೊರಗಿಟ್ರಿ ಲಾಗೆ ಮಾಡಿದಿಲ್ರಿ ನಾವಿ. ಲಾಸ್ಟ್ 3rd ಜುಲೈ ಬಡ್ಡೇದು 3rd ಜುಲೈ ಅದೇ ಲಾಸ್ಟ್. ಮನ್ ಸುಂದ್ರ ಬಡ್ಡೇದ್ ಮಾಡಿಲ್ಲ ಮಾಡಿ ನೋಡಿ. ಅದಕ್ಕೆ ಮತ್ತೆ ಇವತ್ತು ಮಾಡತ್ತೀವಿ ನೋಡ್ರಿ. ಜರ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬರ್ ಆರಿ. ಒಟ್ಟ ಸಬ್ಸ್ಕ್ರೈಬರ್ ಆಗಲಾಗ್ಯದ್ರಿ. ಚಂದ ಲೈಕ್ ಮಾಡ್ರಿ. ಜರ ವಿಡಿಯೋ ಹೆಂಗ್ ಹೊಂಟು ಅಂತ ಕಮೆಂಟ್ ಹಾಕ್ರಿ. ಕಮೆಂಟ್ ಮಾಡ್ಲತ್ತಾರ ಬಿಡು. ಈಗ ಸ್ವಲ್ಪ ಅದರ ಏರೋಪೇರ್ ಅದಾರ. ಮುಂದೆ ಸ್ವಲ್ಪ ಇದಿತ್ರಿ, ಈಗೆಲ್ಲ ಚಂದನೆ ಹೊಂಟವ್ರಿ ವಿಡಿಯೋಗಳು. ಜಾಸ್ತಿ ಜನ ಬಿ ನೋಡ್ಲತ್ತಾರ. ಸ್ವಲ್ಪ ಲೈಕ್ ಅಷ್ಟೇ ಕಮ್ಮಲಾಗತ್ತವ್ರಿ. ಚಂದ ನೋಡ್ಲತ್ತಾರ ಬಟ್ ಈಗೆಲ್ಲ ಜನ. ಹಿಂಗೆ ನೋಡ್ರಿ, ಹಿಂಗೆ ಬೆಳೆಸ್ರಿ ನಮಗುನು. ನಾವು ಏನೋ ಮಾಡ್ಬೇಕಂತ ಕಿಸು ಮಗಳಿಗೆ ತೊಗೊಂಡ್ ಕಿಸು ಮಾಡ್ಲಾಕತ್ತೀವ್ರಿ. ಮಕ್ಕಳಿಗೆ ತೊಗೊಂಡ್ ಕಿಸಿಂದು ಡ್ಯೂಟಿ ಹೋಗಿ ಬಂದ್ ಕಿಸಿಂದು ಅವರು ಇದು ಮಾಡ್ತಾರ, ನಾವು ಇದು ಮಾಡ್ತೀವಿ. ಬೆಳಗ್ಗೆ ತನ ನಮ್ದು ಅದು ಇದು ಕೆಲಸ, ಮನಿ ಕೆಲಸ, ಮಕ್ಳಿಗೆ ಟಿಫನ್ ಕಟ್ಟೋದು, ಬಾಂಡೆ ತಿಕ್ಕೋದು, ಕಸ ಹೊಡಿಯೋದು, ಬಟ್ಟೆ ಒಗೆಯೋದು, ಇಷ್ಟೆಲ್ಲ ಕೆಲಸ ಇದ್ರೂ ಮತ್ತೆ ಇದ್ರಾಗ ನಾವು ಇದು ಆಲಾಕತ್ತೀವಿ ಅಂತಂದ್ರೆ ಸ್ವಲ್ಪ ಇದೇ ನೋಡ್ರಿ ಬೆಳೆಸಿ ಸಪೋರ್ಟ್ ಮಾಡ್ರಿ ನಮಗೂ ಚದನಾಗಿ. ಸ್ವಲ್ಪ ನಿಂಬು ಇಡ್ಲಪ್ಪ ಎದ್ರಾಗ ಇದ್ರಲ್ಲಿ. ಸೊ ಅವಾಗೆ ಬಜ್ಜಿ ಮಾಡಿದ್ದೆ ನೋಡ್ರಿ, ಅದೇ ಬುಟ್ಟಿ ತೊಗೊಂಡ್ರ ನಾವು. ಮತ್ತೆ ಎಣ್ಣೆ ಸುಮೇದ. ಸೊ ಅಲ್ಲಿ ಇದು ನಿಂಬಿಕಾಯಿ ಹಿಂಡಿ ಹಾಕ್ಯಾರ, ಹಂಗೆ ಹುಂಚಿನಕಾಯಿ ಬಿ ನೆನೆ ಇಟ್ಟಾರ. ಜರ ಗ್ರೇವಿ ಸಲ ಹುಂಚಿನಕಾಯಿ ಹೌದು. ಇದು ಮೀನಾ ಫ್ರೈ ಇಲ್ಲ ಬಿಟ್ಟ ಯಾರ್ಯಾರ ಮನ್ಯಾಗ ಹಿಂಗ್ ಪದ್ಧತಿ ಇರ್ತದ ಹಂಗ ಪದ್ಧತಿ ಮಾಡ್ತಾರ್ರಿ. ಒಬ್ಬರೊಬ್ರು ಏನಂತಾರ ಗೊತ್ತೇನ್ರಿ, ವಿಡಿಯೋ ಮಾಡೋರೇ ರೀ ಅವ್ರನ್ನು ರವದ್ರೆ ಉರಿಲಾಕ ಹೋಗ್ಬೇಡ್ರಿ ಚಂದ ಆಗಲ್ಲ ಅಂತ ಅಂತಾರ. ಯಾರು ಅಡಿಗೆ ಅವ್ರಿಗೆ ಇಷ್ಟ ಮಂದಿಯಾಗ ನಮಗೆ ಪೂರಾ ಜೋಳದಾಗ ಇಟ್ಟು ರೊಟ್ಟಿ ಆ ಟೈಪ್ ಮಾಡ್ಲಕ್ ಆಗಲ್ರಿ ನಮಗ, ಅಂತ ತಿನ್ನಕ್ನು ಆಗಲ್ರಿ ನಮಗ ಅವಡ ಸೋಡ ಅಡಿಗೆ. ರೌದು ಮಾಡಿದ್ರೆ ಟೇಸ್ಟ್ ಆಗಲ್ಲ ಅಂತ ಹೇಳ್ತಾ ಇರ್ತಾರ ಮಂದಿ. ರೌದು ಒಂದ್ಸತಿ ಮಾಡ್ಕಿಸು ಹುಂಡು ನೋಡ್ರಿ ಟೇಸ್ಟ್ ಹೆಂಗಿರ್ತದಂಗಿಲ್ಲ. ಹಿಟ್ನ ಹೆಂಗ್ ಮಾಡೋದು ಇದ್ರ ಅದು ರವಾದ ಏನ್ ಮಾಡ್ತೀವಲ್ಲ ಕ್ರಿಸ್ಪಿ ಇರ್ತದ. ಹಂಗೆ ಹಿಟ್ಟಿಂದು ಅದು ಜೋಳದ ಹಿಟ್ಟು ಬಿ ಹಚ್ಚಬಾರ್ದು ಆಕ್ಚುಲಿ. ಏನೋ ಕಾರ್ನ್ಫ್ಲೋರ್ ಏನೋ ಅಂದ್ರೆ ಫೈನ್, ಬಟ್ ಈಗ ಚಲೋ ಅಂದ್ರೆ ಚಲೋ ಕ್ರಿಸ್ಪಿ. ರವಾನೇ ಹಚ್ಬೇಕಂತ ನೋಡ್ರಿ ನಮ್ಮ ಮಮ್ಮಿ ಹೇಳತ್ತಾರ. ರವಾಲಿಂತೆ ಟೇಸ್ಟಿ ಆಗ್ತದ. ಹಂಗೆ ಒಂದ್ಸಲ ಟ್ರೈ ಮಾಡ್ರಿ ನೀವು ಬಿ ಈ ತರ ಹಿಂಗ್ ರವಾ ಹಚ್ಚಿ. ಕ್ರಿಸ್ಪಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತದ. ಯಾಕಂದ್ರೆ ನಾ ಭಾಳ ಸಲ ನಮ್ಮ ಮಮ್ಮಿ ಈ ಥರ ಹಿಂಗೆ ಮಾಡೋದೇ ನಂಗೆ ಭಾಳ ಇಷ್ಟ. ಅದು ಜೋಳದ ಹಿಟ್ಟು ಅದೆಲ್ಲ ಇಷ್ಟ ಇಲ್ಲಪ್ಪ. ಅವಾಗ ಸ್ಟಾರ್ಟಿಂಗ್ ಕಡ್ಲಿ ಹಿಟ್ಟು ಹಚ್ಚಿ ಮಾಡ್ತಿದ್ರು, ಬಟ್ ಅದು ಬೆಟರ್ ಈಗ ಬರೀ ಜಸ್ಟ್ ರವಾ ಹಚ್ಚಿನೇ ಮಾಡ್ಲತ್ತಾರ. ಒಂದ್ಸತಿ ಕಡ್ಲಿ ಹಿಟ್ಟು ಹಚ್ತೀನಿ, ಒಂದ್ಸತಿ ಇದು ಹಚ್ತೀನಿ ರವಾ. ಅದಕ್ಕೆ ಯಾರ್ಯಾರ ಅಡಿಗೆ ಅವ್ರಿಗೆ ಇದೇ ಇರ್ತದ್ರಿ. ಅಂದ್ರೆ ಹೆಂಗ್ ಹೇಳಕ್ ಹೋಗ್ಬಾರ್ದ್ರಿ, ರವಾ ಹಚ್ಲಕ್ ಹೋಗ್ಬೇಡ್ರಿ ಚಲೋ ಆಗಲ್ಲ ಅಂತ ಹಂಗೆ ಹೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಯಾರಿಗೋ ಅವ್ರಿಗೆ ಇದು ಇರ್ತದೆ. ಅವ್ರ ಅಡಿಗೆ ಅವ್ರಿಗೆ ಇಷ್ಟ ಇರ್ತದೆ, ನಮ್ಮ ಅಡಿಗೆ ನಮ್ಗೆ ಇಷ್ಟ ಇರ್ತದೆ ಅಷ್ಟೇ. ಸೊ ನಮ್ಮ ಮಮ್ಮಿ ಹೇಳೋದೇನ್ರಿ, ಇನ್ನೊಬ್ಬರಿಗೆ ಟಾಂಟ್ ಇಂಡೈರೆಕ್ಟ್ಲಿ ಹೇಳೋದಾಗ್ಲಿ ಅದು ಮಾಡೋದಾಗ್ಲಿ ಹೇಳಕ್ ಹೋಗ್ಬಾರ್ದು. ಇನ್ನ ಬೇಕಾದ್ರೆ ಹೇಳ್ಬೇಕು ಇದು ರೆಸಿಪಿ ಟ್ರೈ ಮಾಡ್ರಿ, ಅದು ಹಂಗ ನಮಗೆ ಇಷ್ಟ ಆಗಿಲ್ಲ ನಾವು ಅದಕ್ಕಂತ ಹಿಂಗೆ ಮಾಡ್ಲತ್ತೀವಿ. ಬಟ್ ಅದು ಬಿಟ್ಕೇಸಿಂದ ಚಲೋ ಆಗಲ್ಲ, ಹಿಂಗಾಗಲ್ಲ, ಹಂಗಾಗಲ್ಲ, ಹಂಗೆ ಹೇಳಕ್ ಹೋಗ್ಬಾರ್ದು ನಮ್ಮ ಮಮ್ಮಿ ಹೇಳತ್ತಾರ ಅಷ್ಟೇ. ಯಾಕಂದ್ರೆ ಎಲ್ಲೋ ಯಾರ ವಿಡಿಯೋ ಅವ್ರಿಗೆ ಇಷ್ಟ ಇರ್ತದ್ರಿ, ಯಾರ ಅಡಿಗೆ ಅವ್ರಿಗೆ ಇಷ್ಟ ಇರ್ತದ. ಅಂದ್ರೆ ಉಂಡ ಮೇಲೆ ಗೊತ್ತಾಗ್ತಾರ ಯಾರ ಅಡಿಗೆ ಟೇಸ್ಟ್ ಹೆಂಗಿರ್ತದ. ನಮ್ಗೆ ಹೆಂಗ್ ಇಷ್ಟ ರೀ ನಾವು ಹಂಗೆ ಮಾಡ್ಕೊತೀವ್ರಿ ಅಡಿಗೆ ಅಷ್ಟೇ. ಸೊ ನಮಗರೆ ನಾವು ಒಮ್ಮೆ ಮಾಡೋದು ಈ ರೀತಿ ನಮಗೆ ಭಾಳ ಇಷ್ಟ ನೋಡ್ರಿ. ಎಷ್ಟು ಮಸ್ತ್ ಕಾಣ್ತದ ಫುಲ್. ಸೊ ಈಗ ಒಮ್ಮೆ ಇದು ಪಟಾಸ ನೋಡ್ರಿ, ಇದು ಕೆಳಗಿಂದು ಚಲೋ ಫ್ರೈ ಆಗ್ಯದ. ಸೊ ಈ ರೀತಿ ಹಳ್ಳು ಇದು ಮಾಡ್ಬೇಕು. ಅದಕ್ಕೆ ಫ್ರೈ ಆಗಿದ್ಮೇಲೆ ಮೆತ್ತಗಾಗಿರ್ತಾವಲ್ಲ, ಸೊ ಅದಕ್ಕಂತ ಹಳ್ಳು ಉಲ್ಟಾ ಹಿಂಗೆ ಪಲ್ಟಾಸ್ರಿ. ಈಗ ಈ ಥರ ಹಿಂಗೆ ಎರಡು ಸೈಡ್ ಚಲೋ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು. ಸೊ ಹಂಗೆ ತವಾ ಫ್ರೈ ಬರೀ ಜಸ್ಟ್ ಶಾಲೋ ಫ್ರೈ ಮಾಡ್ಕೋಬೇಡ್ರಿ. ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಇದು ಮಾಡೋದು. ಈ ಥರ ಹಿಂಗೆ ಜಾಸ್ತಿ ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡಬೇಕು. ನೋಡ್ರಿ ನಮ್ಮ ತಂಗಿ ಈಗ ಇದು ಮಾಡ್ಯಾಳ, ತತ್ತಿ ಇಟ್ಕೊಂಡು ಅವ್ರಿ ಆಕಿ ತಿನ್ನಲ್ಲ ಅಂತ. ಸ್ಮೆಲ್ ನೋಡ್ರಿ ಘಮ ಘಮ ಅನ್ಕೇಸನ್ ಹೊಂಟವ. ನನಗರೆ ಭಾಳ ಅಂದ್ರೆ ಭಾಳ. ಆ್ಯಕ್ಚುಲಿ ಫಿಶ್ ನನಗೆ ಫೇವ್ರೇಟ. ನಾ ತಿಂತೀನಿ, ಎಲ್ಲ ತಿಂತೀನ. ನಿನಗಪ್ಲೆ ಅಲ್ಲ, ನಾದು ಅಲ್ಲ ಇದು ಅಲ್ಲ ದಿನ ದಿನ ಕಿಚ್ಚಾಡ್ಕೋತಾ ಈ ಥರ ಹಿಂಗೆ ಫನ್ನಿ ಫೇಸಸ್ಗಳು ಮಾಡ್ಕೋತ. ಇಲ್ಲ ಈಗ ನೋಡ್ರಿ ಟಮಾಟೋ ಸಾರು ಮಾಡೀನಿ, ಮತ್ತೆ ತತ್ತಿ ಇದು ಮಾಡ್ಕೊಂಡ್ರಿ, ಸಬ್ಸಿ ಪಲ್ಯ ಮಾಡೀನಿ. ಈ ತತ್ತಿ ಹುಡ್ಸ್ಕೊಂಡ್ರಿ ಹಿಂಗಾದ್ರೆ ಅಡಿಗೆ ಗತಿ ಏನ್ರದು ಹಿಂಗಾದ್ರೆ ತೆಗಿಲಪ್ಪ. ಸೊ ಚಲೋ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದು ಅಸ್ಕ ಬೆಸ್ಕ ಮಾಡಕ್ ಹೋಗ್ಬೇಡ್ರಿ. ಚಲೋ ಒಳಗೆ ಕರೆಕ್ಟಾಗಿ ಬಾಯ್ಲ್ ಆಗಿರ್ಬೇಕು, ಅದು ಮೆತ್ತಗಾಗಿರ್ಬೇಕು.
ಸೊ ಇವಾಗ ಸೈಡಿಗೆ ಒಂದು ಪ್ಲೇಟ್ದಾಗ ತೆಕ್ಕೊಲತ್ತಾರ ನೋಡ್ರಿ ನಮ್ಮ ಮಮ್ಮಿ ಫಿಶ್ ಎಲ್ಲ ಚಲೋ ಫ್ರೈ ಮಾಡಿದ್ದು. ಸೊ ಈ ಥರ ಚಲೋ ಆಗಿ ಫ್ರೈ ಮಾಡ್ಕೋಬೇಕು, ಹಂಗಂದ್ರೆ ಒಳಗೆ ಭೀ ಎಲ್ಲ ಚಲೋ ಕರೆಕ್ಟ್ ಬಾಯ್ಲ್ ಆಗಿರ್ತದ. ಓ ಗಾಡ್, ಐಫೋನಿನ ಹಾಲಕ್ಕೆ ಹಿಂಗೆ ಇರ್ತದೆ ನೋಡ್ರಿ. ಅಮ್ಮ ಸುಟ್ಕೊಂಡಿದ್ದೇನೆ ಮುಂಜಾನೆ ಥೋಡೆ ಹಿಡಿದು ಇರ್ತದ ಬಿಟ್ಟ ಅಲ್ಲೂ ಮಾಡ್ಬೇಕವ ನೋಡ್ರಿ. ಚಲೋ ಕಾಣತ್ತವ ನನಗರ ಈಗ ಬಾಯಾಗ ನೀರು ಕಡಿಲತ್ತವ. ಕತ್ತಿದ ಬೆಳಗ್ಗೆ ಚಪಾತಿ ಮಾಡೋ ಟೈಮ್ ಸುಟ್ಟದ. ಆ್ಯಕ್ಚುಲಿ ನಮ್ಮ ಮಮ್ಮಿ ಇವು ಫಿಶ್ ನೋಡ್ರಿ ಇದು ಹಾಕಿದ್ ಬಿ ರವಾಲಿಂತ ಫ್ರೈ ಮಾಡಿದ್ ಬಿ ಎಷ್ಟು ಚಲೋ ಮ್ಯಾಲಿಂದ ಕ್ರಿಸ್ಪಿ ಕಾಣತ್ತದ. ಈಗ ನೋಡ್ರಿ ಇಲ್ಲಿ ಚಲೋ ಅನ್ಸತ್ತದ, ಫುಲ್ ಟೇಸ್ಟಿ ಕಾಣತ್ತದ. ನಾರೇ ಫಿಶ್ ಫ್ರೈ ಒಣದ ತಿಂತೀನಿ ನೋಡ್ರಿ, ಒಂದೊಂದು ಚಪಾತಿ ಸಂಗಡ ತಿಂತೀನಿ. ಸೊ ಸ್ವಲ್ಪ ಹಚ್ಚಿರಿ ರವೆ, ಹೆಚ್ಚಿಗೆ ಪೂರ್ತಿ ಭೀ ಹಚ್ಚಬೇಡ್ರಿ, ಇಲ್ಲಾಂದ್ರೆ ಕೋಟ್ ಭಾಳ ಅಂದ್ರೆ ಭಾಳ ಇದು ಆಗ್ತದೆ ಮ್ಯಾಲಿಂದು. ಸೊ ಸ್ವಲ್ಪ ಹಚ್ಚಿರಿ ರವೆ, ಹೆಚ್ಚಿಗೆ ಭೀ ಹಚ್ಚಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ನೋಡ್ರಿ, ಇಲ್ಲೊಂದು 4 ಅಲ್ಲೊಂದು 4 ಅವ. ಸೊ ಇದಿಷ್ಟು ಉಳ್ಕಿರಿದೆಲ್ಲ ಅವ್ರು ಕರಿ ಮಾಡ್ತಾರಂತ, ಶೇರ್ವ ಮಾಡ್ತಾರೆ. ಸೊ ಇದಿಷ್ಟೆಲ್ಲ ಫ್ರೈ ಆಗಿದ್ಮೇಲೆ ಕರಿ ಅದು ಮಾಡಾಕಿದೆ ಸಿಗ್ತೀನಿ ನಾನು. ಸೊ ಇಲ್ಲಿ ನಮ್ಮ ಅಪ್ಪನ ಸಲ ಪ್ಲೇಟ್ ಸರ್ವ್ ಮಾಡತ್ತಾರ ನೋಡ್ರಿ. ನಮ್ಮ ಮಮ್ಮಿ ಅವ್ರು ಊಟ ಮಾಡತ್ತಾರ, ಟೈಮ್ ಆಗ್ಯದ, ಈಗ 10 ಆಗ್ಯದಲ್ಲ. ಸೊ ಅದಕ್ಕೆ ಇಲ್ಲಿ ನನ್ನ ತಂಗಿ ಆಕಿನ ಸಲಕಂತ ಏನೋ ಮಾಡ್ಕೊಳತ್ತಾಳ, ನಿಂತಿದ್ ನೋಡಿ ಹೆಂಗೆ ನಿಂತಾಳ. ಏನ್ ಬೇಕವ ಮುಂದಕ್ಕೆ ಹೋಗಿ ಏನ್ ಬಿ ಇಲ್ಲ. ನೀ ಎಲ್ಲಿ ಸುಮ್ಮ ಇರ್ಬೇಕಮ್ಮ, ಅಕ್ಕಿನಿಗೆ ಏನೂ ಆಗಲ್ಲ, ನೀ ಯಾಕೆ ಅಪ್ ಅಂಡ್ ಆತ ಅಷ್ಟ ಸಾಕು. ಬೆಳಗ್ಗೆ ಮಾಡಿದ್ರೆ ಗ್ರೇವಿ ಬೆಳಗ್ಗೆ ಮಾಡಿ ಗ್ರೇವಿ ಕೊಟ್ಟಾರವ್ರು, ಒಂದು ಸ್ವಲ್ಪ ಮಾಡಿರೋರು. ಸೊ ಇವಾಗ ಇಲ್ಲಿ ಮತ್ತೆ ಇನ್ನೊಂದ್ಸಲ ಮಾಡತ್ತಾರ ತಿಂದ್ರಿ ನೋಡ್ರಿ. ನಮ್ಮ ತಂಗಿ ಹೆಂಗೆ ಹೇಳತ್ತಾಳ, 3 ದಿನ ಆಯ್ತು ಅನ್ಕೆಸಿಂದ ಹೇಳತ್ತಾಳ ತಿಂದು. 3 ದಿನ ಯಾಕೆ, ಇನ್ನ 3 ದಿನ ಎಕ್ಸ್ಟ್ರಾ ತಿಂತೀನ, 1 ವಾರ ತನಕ ತಿಂತೀನಿ ಕಂಟಿನ್ಯೂಸ್. ಇಲ್ಲಮ್ಮ 3 ದಿನ ಆಯ್ತು ಅನ್ಕೆಸಿಂದ ಹೇಳತ್ತಾಳ. ಇನ್ನ 3 ದಿನ ತಿಂತೀನಿ ನೋಡ್ ನಾ ಕಂಟಿನ್ಯೂ, 1 ವಾರ ಅನ್ಕೆಸಿಂದ ಹೇಳತ್ತೀನಿ. ನನಗಿದು ಕೊಡುಮ ಕಡೆ ಎಷ್ಟು ಕೇರ್ ಮಾಡ್ತಾಳೆ ನನಗ. ನೀ ನೋಡಿದ್ರ ಫುಲ್ ದಿಮಾಕ್ ತೋರಿಸ್ತಾನೆ ಮಮ್ಮಿ ನಿನ್ನಪ್ಲೆ. ನಾವು ಇದು ತಾದು ಕೊಡು ಅಂದ್ರೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಡ್ತಾನೆ. ನನ್ನ ತಂಗಿ ನೋಡ್ರಿ ಏನೋ ಸ್ಪೆಷಲ್ ಮಾಡ್ಕೊಳತ್ತಾಳ ಕೆನ್ಸಲ. ಏನ್ ಸ್ಪೆಷಲ್ ಏನೇನ್ ಗೊತ್ತಿಲ್ಲ, ಅದು ನೋಡ್ದೆ ಆಕ್ಚುಲಿ ಮಮ್ಮಿ ಹಂಗೇನ್ ಮಾಡೋದು. ಅನ್ನಟ್ಟಿಗೆ ನನಗೆ ಜರ ಇದು ಆಯ್ತು, ತಲೆ ಹೊಡಿತು. ಏನಂತ ಹೊಡಿತು? ಇದು ಪಲ್ಯ ಹಿಂಗ್ ಮಾಡ್ಕೊಂಡ್ರೆ ಹೆಂಗಿರ್ತದ ಅಂತ. ಅದಕ್ಕೆ ಇಲ್ಲಿ ಏನೇನೋ ಆಕಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡತ್ತಾವ ಆಗತ್ತಲ್ಲ. ಹಾಂ, ಉಳ್ಳಾಗಡ್ಡಿ ಅಲ್ಲರೇ ಕುದಿಸಾಕಿಟ್ಟಾಳ ತತ್ತಿ, ಉಳ್ಳಾಗಡ್ಡಿ ಕಟ್ ಮಾಡತ್ತಾಳ. ನನ್ನ ಮಿಲೇನಿಯಲ್ ಮಮ್ಮಿ ಈಗ ಎದಾರ ಲೇಟ್ ಮಾಡ್ಯದ. ಮಕ್ಕೊಂಡ ಇಲ್ಲಿ ಫ್ರೈ ಅದೆಲ್ಲ ಮಾಡ್ಕೊಂಡಾರ ನೋಡ್ರಿ. ಅದೇ ಎಣ್ಣೆದಾಗ ಈಗ ಶೇರ್ವ ಮಾಡತ್ತಾರ. ಫಸ್ಟಿಗೆ ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ ಕುಟ್ಟಿದ್ದು ಫಸ್ಟ್ ಅದೇ ಎಣ್ಣೆಗೆ ಫ್ರೈ ಮಾಡ್ಲತ್ತಾರ. ಅದಾದ್ಮೇಲೆ ನೋಡ್ರಿ ಅದಿಷ್ಟೇ. ಅದಾದ್ಮೇಲೆ ಒಂದು ನಮ್ಮ ಮಮ್ಮಿ ನೋಡ್ರಿ ಎಷ್ಟು ಚಲೋ ಬಿಡ್ತಾರೆ ಈಗ ಎಣ್ಣೆಗ. ಸೊ ಹೆಚ್ಚಿಗೆ ಮತ್ತೆ ಏನು ಬಿ ಇಲ್ಲ, ಉಳ್ಳಾಗಡ್ಡಿ ಹಾಕಲ್ಲ, ಟಮಾಟ ಹಾಕಲ್ಲ, ಏನಿಲ್ಲ. ಹಾಂ, ಅದೆಲ್ಲ ಏನು ಭೀ ಹಾಕಲ್ಲ ಮಮ್ಮಿ, ಇದು ಹಾಕ್ಲಾರ್ದೆ. ಸೊ ಇದು ಬೆಸ್ಟ್ ಅಂತಂದ್ರೆ ಯಾರಿಗೆ ಜಲ್ದಿ ಬೇಕು ಆನ್ ದ ಸ್ಪಾಟ್, ಲೈಕ್ ಫಿಶ್ ಕರಿ ಜಲ್ದಿ ಮಾಡೋದಿತ್ತು, ಹಾಗೆ ಯಾರಿಗೆ ಭೀ ಗೊತ್ತಿಲ್ಲ ಭಾಳ ತಡ ಆಗ್ತದಪ್ಪ ಹಿಂಗೆ ಮಾಡೋರಿಗೆಲ್ಲ ಈ ರೆಸಿಪಿ ಟ್ರೈ ಮಾಡಿರಿ, ಜಲ್ದಿ ಆಗ್ತದ. ಸೊ ಫಸ್ಟಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕುಟ್ಟಬೇಕು. ಅದು ಆಗಿದ್ಮೇಲೆ ಎಣ್ಣೆಗೆ ಈ ಥರ ಹಿಂಗೆ ಹಾಕಬೇಕು. ಸೊ ಚಲೋ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗತ್ತನ ಇದು ಮಾಡ್ಬೇಕು ನೋಡ್ರಿ, ಅದು ಹಸಿ ಸ್ಮೆಲ್ ಹೋಗತ್ತನ ಫ್ರೈ ಆಗಬೇಕು ಅಲ್ಲಮ್ಮ. ಹಾಂ, ಸೊ ಮೆಣಸಿನಕಾಯಿ ಮೊದಲೇ ಒಂದು ಸ್ವಲ್ಪ ನೆನೆಸಿಡ್ರಿ. ಇವಾಗ ನೋಡ್ರಿ ಒಂದೊಂದು ಇಷ್ಟು ಚಲೋ ಬಿಡ್ಲತ್ತಾರ ಮಮ್ಮಿಗೆ ಎಣ್ಣೆಗೆ. ಸೊ ಈ ಥರ ಹಿಂಗೆ ಒಂದೊಂದು ಮೀನುಗಳು ಬಿಡ್ಬೇಕು ಹಿಂಗೆ. ಅದು ಆವಾಜ್ ಸ್ಮೆಲ್ ಅಲ್ಲಿಂತ ನೋಡ್ರಿ ಎಷ್ಟು ಚಲೋ ಘಮ ಅಂತ ಸ್ಮೆಲ್ ಹೊಂಟದ. ಸೊ ಲಾಸ್ಟಿಗೆ ಅದೇನು ಮ್ಯಾರಿನೇಟ್ ಮಾಡಿದೊಳಗೆ ಅದೆಲ್ಲ ಏನು ಇರ್ತದಲ್ಲ ಸ್ಪೈಸಸ್, ಅದೆಲ್ಲ ರಸ ಈ ಥರ ಹಿಂಗೆ ಹಾಕ್ಬಿಡ್ಬೇಕು ಎಣ್ಣೆಗೆ. ಸೊ ಭಾಳ ಸಿಂಪಲ್ ಅದ ನೋಡ್ರಿ. ಬಟ್ ಮಸಾಲ ಒಮ್ಮೆ ಮಿಕ್ಸಿ ಮಾಡ್ಕೊಂಡಾರ, ಅದು ಏನೇನದ ಇಂಗ್ರೀಡಿಯೆಂಟ್ ಅಂತ ಹೇಳ್ತೀನಿ ಈಗ ನೆಕ್ಸ್ಟ್ ಹಾಕೋ ಟೈಮಿಗೆ. ಸೊ ಸದ್ಯಕ್ಕೆ ಇಷ್ಟೇ ನೋಡ್ರಿ, ಭಾಳ ಅಂದ್ರೆ ಭಾಳ ಈಸಿ ಅದ. ಹಾಂ, ಸೊ ಅದು ಇದು ಎಲ್ಲ ಚಲೋ ಅನ್ಸಲ್ಲ. ಸೊ ಫಸ್ಟ್ ಎಣ್ಣೆ, ಅದಾದ್ಮೇಲೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಕುಟ್ಟಿ ಹಾಕಿದ್ದು, ಮತ್ತು ಆಮೇಲೆ ಈ ಥರ ಹಿಂಗೆ ಎಣ್ಣೆಗೆಲ್ಲ ಒಂದೊಂದು ಮ್ಯಾರಿನೇಟ್ ಮಾಡಿ ಫಿಶ್ ಹಾಕಿದಿರ್ಬೇಕು. ನೀವು ಮ್ಯಾರಿನೇಟ್ ಮಾಡಿಲ್ಲ ಅಂದ್ರೆ ಭೀ ನಡೀತು, ಹಾಗೆ ಬಿಡ್ಬೋದಲ್ಲ ಮಮ್ಮಿ. ಹಾಂ, ಸೊ ಎದಕ್ಕೆ ಇದು ಮ್ಯಾರಿನೇಟ್ ಮಾಡ್ಯಾರ ಅಂತಂದ್ರೆ ಮಮ್ಮಿ ಫ್ರೈ ಸಲಕಂತ ಕೇಸಿಂದ ಮ್ಯಾರಿನೇಟ್ ಮಾಡಿರು. ಸೊ ಹಾಗೆ ಅದೇ ಹಾಕ್ಯಾರ ನೋಡ್ರಿ. ಮತ್ತು
ಇದೆಲ್ಲ ಖಾರ ಉಪ್ಪು ಎಲ್ಲ ಏನೇನು ಅಂತೇಸಿ ಕೇಳಬೇಡ್ರಿ. ಅದಕ್ಕಂದ್ರೆ ಫ್ರೈ ಮಾಡೋ ಸಲಕ್ಕಂತ ಎಲ್ಲ ನಮ್ಮಿ ಫಿಶ್ ಒಮ್ಮಲಿಗೆ ಮ್ಯಾರಿನೇಟ್ ಮಾಡಿ ಇಡ್ತಾರೆ. ಸೊ ಅದೇ ನಮಗೆ ಬೇಕಾಯ್ತು ಅಂದ್ರೆ ಹಂಗೆ ಈ ಕಡೆ ಸೈಡಿಗೆ ಕರಿ ಮಾಡ್ತಾರೆ. ಸೊ ಅದ್ರಲ್ಲಿಂದ ಇನ್ನೆಷ್ಟು ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ. ಹಾಂ, ಇಲ್ಲ ಹಂಗೆ ರೈಸ್ದಾಗ ಇನ್ನೆಷ್ಟು ಟೇಸ್ಟ್ ಬರ್ತದೆ ಅಂತ. ಅದಕ್ಕಂತೇಳಿ ಏನು ಮಾಡ್ತೀವಿ ನಾವು ಕಂಪಲ್ಸರಿ ಗ್ರೇವಿ ಮಾಡ್ತೀವಿ ರೀ. ಫ್ರೈನೂ ಮಾಡ್ತೀವಿ, ಗ್ರೇವಿನೂ ಮಾಡ್ತೀವಿ. ಸೊ ನೋಡ್ರಿ, ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ರಿ. ನೀರು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿ. ಎಷ್ಟು ಕ್ಲಿಯರ್ ಇದು ಮೀನ ಟೇಸ್ಟ್ ಇರ್ತದೆ. ಹೌದು, ಎಷ್ಟು ಕ್ಲಿಯರ್ ಇರ್ತಲ್ಲ ಅಷ್ಟು ಟೇಸ್ಟಿ ಅದು ಮೀನಾ. ಹಂಗೆ ನಾವೇನು ಮಾಡ್ತೀವಿ ನೋಡ್ರಿ, ಅವತ್ತಿನ ದಿನಕ್ಕಿನ್ನ ನೆಕ್ಸ್ಟ್ ಡೇ ಇನ್ನ ಇಷ್ಟು ಟೇಸ್ಟ್ ಭಾರಿ ಕೊಡ್ತದಂತ. ಏನು ಸುಂದರು, ನಮ್ಮ ಸುಂದರಿನೇ ಅಂತ ಹೊಟ್ರಿ. ಆಕೆ ನಗತಾಳ ನನ್ನ ಮಾತು ಕೇಳಿ ಏನು ಕ್ರೇಜ್ ಅದಾವ ಈಕಿ ನಾನ್ ವೆಜ್ ತಿನ್ನೋದು, ಮೀನ ತಿನ್ನೋದು. ಅದು ತಿನ್ನೋದ್ರಾಗ ಡೆಡ್ಲಿ ಅಪೋಸಿಟ್ ಇದ್ದು ಬಿಡು ಬೈ. ಏನೋ ಇದು ಇಲ್ಲ. ಒಮ್ಮೆ ನೋಡ್ರಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರ ಮ್ಯಾಲ ಖರೆ ಬಿ ಊಟ ಮಾಡೋದ್ರಾಗ ಒಂದು ಸ್ವಲ್ಪ ನನಗೆ ನನ್ನ ತಂಗಿಗೆ ಕಲ್ಲೆಲ್ಲ ನೋಡ್ರಿ. ಅಕ್ಕಿ ತಿನ್ನೋದು ನಂದು ಫುಡ್ ಹುಚ್ಚೆ ನೋಡಿ, ಸೇಮ್ ಹುಚ್ಚೆ ಕಾಣತೀನಿ. ನಿನಗೆ ತಂದಿರ್ಬೇಕು ನೋಡ್ ಅದು ಏನು ತಿಪ್ಪೆ ಅಂದ ಅಲ್ಲಿಂದ ಇಲ್ಲಿಂದು. ಇಬ್ಬರಿಗೆ ತಂದಿಲ್ಲ, ಇಬ್ಬರಿಗೆ ತರಸ್ಲಿನೇ ಹಿಡ್ದೀನಿ. ಇಬ್ಬರಿಗೆ ಏನಿಲ್ರಿ, ಮನ್ಯಾಗ ತರಸ್ಲಿನೇ ಹಿಡ್ದೀನಿ ಇಬ್ಬರಿಗೆ. ಅಮ್ಮ ಹಂಗೆಲ್ಲ ನೀನೇ ಅಂದಿರ್ಬೇಕು ಅಂತ ಹೇಳ್ತೀವಿ, ನಿಂಗೆ ಭಾಳ ಸಿಟ್ಟು ಬರ್ತದ. ಹಾ ಮುಚ್ಚ. ಸೊ ಈಗ ಇದು ಕುದಿಲಿ ಚಲೋ. ಇದು ಈಗ ಸಂಜೆಗೆ ಏನಂತಾರೆ ಇದು ಮಾಡೋ ಟೈಮ್ ಇದಾಗ್ಯದ ನೋಡ್ರಿ. ಬೆಳಗ್ಗೆ ಸಾಂಬಾರು ಸ್ವಲ್ಪ ಖಾರ ಬೇಡ, ಎಲ್ಲ ಮಸ್ತ್ ಕಾಣ. ಅದು ಚಮಚ ಎಲ್ಲ ಕುದಿರ್ತಾ ಕುದಿ ಇಲ್ಲೆಲ್ಲ ರೆಡಿ ಮಾಡ್ಕೊತಾನ ಕುದಿತಾವ. ಆಯ್ತು, ನೀ ಬಗಾರದ ಹಾಕ, ಅದು ಕುದಿಯತಾನ ನೀ ಅದು ಇದು ಮಾಡ್ಬೋದು. ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಅಂತೀನಿ. ಏನು ಬೇಡ, ಮಾಡ್ಕೊತಾವ ರೆಡಿ. ಚಲೋ ಕುದಿಲ್ರಿ, ಅದೆಲ್ಲ ಹಾಕ್ಬೇಕು. ಸೊ ಇಲ್ಲಿ ಬೆಳಗ್ಗೆ ಅದು ಮಸಾಲ ಅದ್ರ ಸಲಕ್ ಅನ್ಕೇಸಿ ರುಬ್ಬಿಟ್ಟಿದ್ರು ನೋಡ್ರಿ. ಅದು ಒಂದ್ ಸ್ವಲ್ಪ ಮಸಾಲ ಹಾಕ್ಲತ್ತಾರ. ಸೊ ಅದು ಏನೇನ್ ಆಡ್ ಮಾಡಿ ಅಮ್ಮಿ ಆ ಮಸಾಲದಾಗ ಹೇಳು. ನೋಡ್ಬಿಟ್ಟ ಇಷ್ಟೇ ಕೊಬ್ಬರಿ, ಸ್ವಲ್ಪ ಕೊಬ್ಬರಿ, ಕೊಬ್ಬರಿ ಬಿಟ್ಟ ಅದ್ರಕ್ ಲಸಣ, ಮತ್ತನಕರ ಧನಿಯಾ, ಚಕ್ಕಿ, ಲವಂಗ, ಮತ್ತನಕರ ಕಸ್ಕಸಿ ಹಾಕ್ಬೇಕು ನೋಡ್ರಿ. ಮೇನ್ ಅದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಫ್ಲೇವರ್. ಕಸ್ಕಸಿ ಹಾಕಿನ್ಬಿಟ್ಟ ಮತ್ತನಕರ ಅದು ಇದು ಅನ್ನಕ್ಕ ಜೀರಾ ಇರ್ತದಲ್ಲ ಅದು, ಚಕ್ಕಿ ಎಲ್ಲ ಹಾಕಿ ಒಂದ್ ಟಮಾಟ ಹಾಕಿ ಮಿಕ್ಸಿ ಮಾಡಿ. ಓಕೆ, ಅಷ್ಟೇ ಅದೇ ಮಸಾಲ ಅದ ನೋಡ್ರಿ. ಮತ್ತೆ ಸ್ಲೋ ಕಾಣತ್ತದ. ಇದು ಕುದ್ದಾದ್ಮೇಲೆ ಏನಷ್ಟು ಬೆಸ್ಟ್ ಕಾಣ್ತದ. ಸೊ ಇದು ಕುದ್ದ ಟೈಮಿಗೆ ಅವಾಗ ಸಿಗ್ತೀನಿ ನಾನು ನಿಮ್ಗೆ. ಅವಾಗ ನಮ್ ತಂಗಿ ಸುಂದ್ರದು ನಿಂತೋಡ್ರಿ, ದೇವ್ರ ಹೊಂಟದ ಈಗ ಮೈಯಾಗ ಏಕಿಗೆ. ಇಲ್ಲ, ದೇವ್ರೇ ಹೊಂಟದ. ಯವ್ವ ಇಲ್ಲೇ ಗಂಟಲ್ ತ್ರಾಸ ಅದರೇ, ನಿಂಗೇನು ಗೊತ್ತಾಗ್ತದೆ ಯವ್ವ ತಾಯಿ. ಹೇಳು, ತ್ರಾಸ್ ಇಲ್ಲ. ಆಮಿ ನಿನಗೆ ತಗೊಲಿ ತಮ್ನೇಲ್ ಸಲಕ. ನಮ್ಮ ಮಮ್ಮಿ ನೋಡ್ರಿಗ ತಮ್ನೇಲ್ ತಗೊಳಂತ ಇವತ್ತು ಭಾಗ್ಯ ಮ್ಯಾಮ್ ಹೇಳತ್ತಿರು. ನಿನ್ನೇನು ಇವತ್ತು ಹರ್ಷ ಸೇಮ್ ನೀವು ಏನಂತಗ ನಿಮ್ಮ ಮಮ್ಮಿ ಸೇಮ್ ಹರ್ಷ ನಂಗಾರಂತ. ನನ್ನ ತಂಗಿ ಅದು ನಮ್ಮ ಮಮ್ಮಿ ನಂಗಾರ ರೀ ಅಂತಂದ್ರೆ ಅವಾಗ ನಗ್ಲತ್ತಾರ ರೀ. ಫ್ರೆಶ್ ಆಗಿಲ್ಲ, ಸೇಮ್ ಟಿಟ್ಟು ಹಂಗೆ ಹೇಳ ಅನ್ಕೇಸಿಂದ ಹೇಳತ್ತಾರ ಅವ್ರು. ನಾ ಅದೇಂದೆ ಹೌದ್ರಿ ಅನ್ಕೇಸಿನ ಅಂದೇನ. ನಾನು ನಮ್ಮ ಪಪ್ಪನ ಗಪ್ಲೆ ಇದ್ದೀನಿ, ನಮ್ಮ ತಂಗಿ ಸುಂದ್ರು ನಮ್ಮ ಮಮ್ಮಿನ ಗಪ್ಲೆ ಅನ್ಕೇಸಿ ನಾನು. ಅರೇ ಆಮೇಲೆ ತೆಗಿತೀನಿ ತಗೋ, ಹಂಗೆ ಒಂದು ತೆಗ್ದೇನು ಬಿ ನೀ ಅದು ಫ್ರೈ ಮಾಡೋದು. ಹಾಂ ಆಯಿತು ನೋಡ್ರಿ. ಮಮ್ಮಿ ತಮ್ಮನೇಲಿ ಸಲಕ್ಕೆ ರೆಡಿ ಆಗಿ ಬಂದಾರ. ಅದೇ ಸೀರೆ ಬಿಚ್ಚಿ ಎಣ್ಣೆ ಎಷ್ಟು ಕಮ್ಮಿ ಹಾಕಿದಲ್ಲ, ಇನ್ನೊಂದು ಸ್ವಲ್ಪ ಹಾಕಿ. ಎಣ್ಣೆ ಅದು ಫೋನ್ ಆಗಿತ್ತು ಮಾಡಿ ಇಂಜರ್ ಸರಿ. ಏ ಹರ್ಷಿ ಎದಕ್ಕೋ ಬೇಕೆಲ್ಲ ಲತ್ತಿದು ನೋಡಿ, ಎಣ್ಣೆ ತರ ಬಲ ಅಂತರದು. ವಾ ಕ್ಯಾ ಸೀನೆ ನೀನಾ ವೈದು ಮಮ್ಮಿ ಎಣ್ಣೆ ಬಿಳಿ ಅದು ಬೇಡ ಬೇಡ ಬಕ್ಕಳದ ಎಣ್ಣೆ ಅದು ನೀರು ಹಾಕ್ಲಾ. ಅದರ ಮೊದಲೇ ಖುಷ್ಬಿ ಎಣ್ಣೆ ಅದು ನ್ಯಾಚುರಲ್. ಏನೇ ತಿಳಿತದೆ ನಿನಗೂ. ವಾ ಎಷ್ಟು ತಂಪದಲ್ಲ ಇವತ್ತೊರಗ. ನೋಡು ಪಾಪ ನವಮಿ ಪಸಿನವಿ ಎಲ್ಲ ಬಿತ್ತು. ಸೊ ಕುದಿಯೋ ಪೊಸಿಷನ್ದಾಗ ಅದ ನೋಡ್ರಿ. ಬನ್ರಿ, ನಮ್ಮ ತಂಗಿಂದ ಹೊಸ ರೆಸಿಪಿ ಮಾಡತ್ತಾಳಂತೇನು ತೋರಿಸಿನಂತ ಹೆಂಗೆ ಮಾಡ್ತಾಳಂತ. ಸೊ ನೋಡ್ರಿ, ಇದು ಫೈನಲ್ ಚಲೋ ಚಾಪ್ ಮಾಡ್ಕೊಂಡಾಳ ಉಳ್ಳಾಗಡ್ಡಿ. ಸೆಕೆಂಡ್ ಲ್ಯಾಂಗ್ವೇಜ್ದಾಗ ಮಾತಾಡ್ತೀನಿ ರೀ ನಾ. ಚಲೋ ಚಾಪ್ ಮಾಡ್ಯಾಳ ಉಳ್ಳಾಗಡ್ಡಿ. ಅಯ್ಯವ ಮೂಗ.
ಸೊ ನೋಡಿ ಉಳ್ಳಾಗಡ್ಡಿ ಒಂದು ಭಾರಿ ಕಟ್ ಮಾಡ್ತಾವ ನೋಡ್ರಿ ನಮ್ಮ ತಂಗಿ. ಅದು ಏನಾಗಬೇಕು ಗೊತ್ತು, ಉಳ್ಳಾಗಡ್ಡಿನೇ ಕಾಣಬಾರ್ದವು, ಕಾಯಿ ಆಗ್ಬೇಕು ಅಡುಗೆದಾಗ ತಿನ್ನೋ ಟೈಮಿಗೆ. ಸೊ ಆ ಲೆವೆಲಿಗೆ ಹಂಗೆ ನನಗೆ ಇವೆಲ್ಲ ಇಷ್ಟ ಇಲ್ಲ. ಓಕೆ. ಸೊ ಮಂಗೆ ಎಣ್ಣೆಗೆ ಫ್ರೈ ಮಾಡ್ಬೇಕು. ನೀ ಏನು ಮಾಡತ್ತಿದೆ? ಇವೆಲ್ಲ ಯಾಕೆ ಹಾಕ್ತಿ ಸುಮ್ಮನೆ? ನಾನು ನೀರಾಗ ಫ್ರೈ ಮಾಡ್ತೀನಿ. ಇವೆಲ್ಲ ಯಾಕೆ ಹಾಕ್ತಿ ಸುಮ್ಮನೆ? ಸೀದಾ ತತ್ತಿ ಫ್ರೈ ಮಾಡಿ ತಿನ್ಬೇಕು. ಡೇಂಸ್ಟ್ ಸಲ ಇದ್ರ ಸಲಕ್ಕೆ ಡೇಂಜ್ ಢಗ್ ಢಸ್ತಳ ಫಗ್ ಫಸ್ತಳ. ಯಾರು ಬಲ್ಲೋರು ನಿನ್ನ ಲ್ಯಾಂಗ್ವೇಜ್. ಇಲ್ಲಿ ಫಿಶ್ ಫ್ರೈ ಕುದಿಲತ್ತವ ಮಸ್ತ್. ಹಾಯ್ ಹಾಯ್ ಅಲ್ಲ ನಮ್ಮ ತಂಗಿ ಸುಂದರು ತತ್ತಿ ಪಲ್ಯ ಮಾಡತ್ತಾವ ನೋಡ್ರಿ. ಇದು ಡಿಶ್ ಏನು ಮಾಡತ್ತಿದಲ್ಲ ಬ್ರೋ ನೀ, ಅದಕ್ಕೆ ಏನು ಹೆಸರು ಕೊಟ್ಟಿದ್ನಿ? ಏನು ಭೀ ಹೆಸರು ಕೊಟ್ಟಿಲ್ಲ. ಎಗ್ ದಪ್ ದಪ್ ಕರಿ, ಎಗ್ ದಪ್ ದಪ್ ಕೀಮಾ. ಒಂದು ಹೆಸರಿಡು. ಎಗ್ ದಪ್ ಕೀಮಾ ಇಲ್ಲಿಂದ ಬಂತಿದ್ರ ತತ್ತಿದಾಗ. ನಿಂಗೆ ಗೊತ್ತೇನ ಅದೇ ಮಾಡತ್ತೀನಿ ನಾನು. ಮಕ್ಕಳೆಲ್ಲ ಏನೇನು ಮಾಡ್ತಾರ ತಾಯಿದ್ರಿ ಎಲ್ಲ ಗೊತ್ತಿರ್ತದೆ. ಗೊತ್ತಿಲ್ಲ. ವಾವ್ ನನ್ನ ತಂಗಿ ಏನು ಮಾಡ್ಯಾಳ ನೋಡ್ರಿ, ಎಷ್ಟು ಕಾಣತ್ತದ, ಹೋಗಿ ಕಾಣತ್ತದಲ್ಲ. ಸೊ ಏನೋ ಪೇಸ್ಟ್ ಅದೆಲ್ಲ ಹಾಕಿಸಿ ಮಾಡ್ಯಾಳ. ಹಿಂಗೆ ನಾವು ಮಾಡೇ ಕೊಡಲ್ಲ ನೋಡ್ರಿ. ಅದು ಇದು ಎಂತೂ ನಾವು ಹಿಂಗೆ ಮಾಡ್ಕೊಂಡಾಗೈತ ಮಾಡ್ಕೊಂಡು ತಿತ್ತಾಳ. ಸೊ ದಟ್ ನಾವು ತಿನ್ಬಾರ್ದು ಅಂಕೇಸಿನ ಚಾಲಾಕ್ ನೋಡ್ರಿ. ಎಷ್ಟು ಮಸ್ತಿಗ ಘಮ ಘಮ ಭೀ ಹೊಂಟದ. ಒಂದ್ಸಲ ಮಾಡ್ಕೊಡ್ಬೇಕವ ನಮಗೆ ಬೇ. ನೋಡ್ರಿ ನಮ್ಮ ತಂಗಿ ಏನು ಮಾಡ್ತಾಳ, ಅದೇನು ತತ್ತಿ ಇರ್ತದಲ್ಲ ಬಾಯ್ಲ್ ಮಾಡಿದ್ದು, ಅದು ಎಲ್ಲೋ ಕಲರ್ದು ನನಗೆ ಕೊಡ್ತಾಳೆ. ನೀ ತಿಂದು ತಿಂದು ದಪ್ಪ ಆಗದ ಕೇಸಿಂದ. ಸೊ ದಟ್ ಅದು ಎಲ್ಲೋ ಕಲರ್ ತಿಂದ್ರೆ ಇದು ಆಗ್ತದ, ದಪ್ಪ ಆಗ್ತಾರ ಮನುಷ್ಯ. ಸೊ ವೈಟ್ ಇದ್ದಿದ್ದು ಔಟರ್ ಲೇಯರ್ ಇದ್ದಿದ್ದು ಅಷ್ಟೇ ತಾತಿತ್ತಾಳ. ಎಲ್ಲ ಕರೆಕ್ಟೇ ಇದ್ದಿ ನೋಡ್ರಿ. ನಮ್ದು ಫಿಶ್ ಫ್ರೈ ಎಷ್ಟು ಕೊತ್ತ 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 ಅಂತ ಕೇಸಿ ಕುದಿಲತ್ತದ. ಹೆಂಗೆ ಕುದಿಲತ್ತದ? ವಾವ್. ಇದು ಎಣ್ಣೆ ಏನು ಬಿಡ್ತದ ನೋಡ್ರಿ. ಈ ಥರ ಹಿಂಗೆ ಅನ್ನಂಗಿದು ಭಾಳ ಇಷ್ಟ. ಈ ಥರ ಹಿಂಗೆ ಎಣ್ಣೆ ಬಿಡೋದು. ಸೊ ಈ ಥರ ಹಿಂಗೆ ಎಣ್ಣೆ ಬಿಡ್ಲತ್ತದ ಅಂದ್ರೆ ತಿಳ್ಕೊಬೇಕು ಚಲೋ ಇದು ಕುದಿಲತ್ತದ. ಸೊ ಇದು ಆಲ್ಮೋಸ್ಟ್ 95% ಕುದ್ದದ ಅಂತ ತಿಳ್ಕೊಬೇಕು. ಈ ಥರ ಹಿಂಗೆ ಎಣ್ಣೆ ಬಿಡ್ಲತ್ತದ ಅಂತಂದ್ರೆ. ಸೊ ಮಟನೇ ಇರಲಿ, ಫಿಶ್ ಇರಲಿ, ನಾನ್ ವೆಜ್ ಯಾವುದೇ ಇರಲಿ ರೆಸಿಪಿ, ಸೊ ಈ ಥರ ಹಿಂಗೆಲ್ಲ ಎಣ್ಣೆ ಬಿಡ್ಲತ್ತದ ಅಂದ್ರೆ ತಿಳ್ಕೊಬೇಕು. ಹಾಂ ಈಗ ನಮ್ಮ ತಂಗಿ ಬೇ ನೋಡ್ರಿ, ಈಗ ಇಲ್ಲ ಎಗ್ ಮಾಡತ್ತಾಳ ನಾವು. ನನಗರೆ ಬಾಯಿನೇ ಬಂದು ತಪ್ಪಿದ್ರದಾಗ ಇದು ನೋಡಿದ್ರು ಪ್ಲೇ. ಚಲೋ ಮಸ್ತ್ ಕುದಿಲತ್ತದ ಇದು. ಸೊ ನಾರೇ ಇನ್ನೂ ಟೇಸ್ಟ್ ಮಾಡಿಲ್ಲ, ನೋಡಮ್ಮ ಇನ್ನೊಂದು ಸ್ವಲ್ಪ ಚಲೋ ಕುದಿಲಿ. ಮಮ್ಮ ಕುದಿಲತ್ತದ ನೋಡಿಗ, ಇದು ಎಣ್ಣೆ ಬಿಟ್ಟದ ಮೇಲೆ ಎಲ್ಲ ಬಂದ್ ಮಾಡಲಿ. ಸೊ ಡನ್, ಫಿಶ್ ಕರಿ ರೆಡಿ ಆಯ್ತು ನೋಡ್ರಿ. ಆಫ್ ಮಾಡ್ದೇನಾ, ಕ್ಲೋಸ್. ವಾವ್ ನೋಡ್ರಿ ಎಷ್ಟು ಚಲೋ ಮಸ್ತ್ ಇದು ಭೀ ಬಾಯ್ಲ್ ಆಗ್ಯದ, ಫ್ರೈ ಆಗ್ಯದ. ಸೊ ಅಲ್ಲಿ ಬಾಯ್ಲ್ಡ್ ಅದು ಎಗ್ ಪೀಸಸ್ ಮಾಡ್ಕೊಂಡಾಗ ಚಲೋ ಸ್ಮೆಲ್ಲರಿ ಘಮ ಘಮ ಕಿಸಿ ಹೊಂಟದು. ಸೊ ಇದೆಲ್ಲ ಪೀಸಸ್ ಕಟ್ ಮಾಡಿದ್ದು ಬಾಯ್ಲ್ಡ್ ಎಗ್ ಕಟ್ ಮಾಡ್ಕೇಸಿಂದ ಈ ಥರ ಹಿಂಗೆ ಆಗ್ತವೆ ನೋಡ್ರಿ. ಎಷ್ಟು ಮಸ್ತ್ ಕಾಣತ್ತವ ಇದು ಭೀ. ಸೊ ಗೈಸ್ ನಾರೇ ತಿನ್ಲತ್ತಿ ನೋಡ್ರಿ. ಹಿಂಗೆ ಎಷ್ಟು ಚಲೋ ಬಾಯ್ಲ್ ಆಗ್ಯದ. ಸೊ ಇದ್ರಾಗ ಮುಳ್ಳೊಂದು ಇರ್ತಾವೆ ನೋಡ್ರಿ, ನೋಡಿ ಮಾಡ್ತೆಗಿರಿ. ಆ್ಯಂಡ್ ಇದು ತಿನ್ನೋದು ಭೀ ಲೈಕ್ ಅದೊಂದು ಏನಂತಾರ ಕರೆಕ್ಟ್ ವೇ ಇರ್ತದೆ. ಒಬ್ರೊಬ್ರು ಡೈರೆಕ್ಟ್ಲಿ ಇಲ್ಲಿಂದ ತೆಗಿತಾರೆ, ಹಂಗೆ ತೆಗಿತಾರೆ, ಹಂಗಿರಲ್ಲ. ಸೊ ಕರೆಕ್ಟ್ ಸೈಡಲ್ಲಿಂತ ನೋಡಿ ಮಾಡ್ಕೆಸಿಂದು ತೆಗೆದು ತಿನ್ನಬೇಕು. ಸೊ ಇಲ್ಲಿ ನೋಡ್ರಿ ಹಂಗೆ ಅಂದ್ರೆಲ್ಲ ಒಂದೊಂದು ಮುಳ್ಳೆಲ್ಲ ಸೈಡ್ಲಿಂತ ಹಳ್ಳೊಳ್ಳು ಈ ಥರ ಹಿಂಗೆ ತೆಗೆದು ಕೆಸಿ ತಿನ್ನೋ ಟೈಮಿಗೆ ಫಾಸ್ಟ್ ಆಗ್ತದೆ. ಸೊ ಒಂದು ಮುಗಿತಾನೆ ಇನ್ನೊಂದು ರೆಡಿ ಇರ್ತದೆ ಕೈಯಾಗ ಅಂತ. ಒಬ್ರೊಬ್ರು ಏನಾಗ್ತದಲ್ಲ ಹಿಂಗೆ ತೆಗಿಲಕ್ಕೆ ಬರಲ್ಲ ಅಂತ ಕೇಸಿ ಏನು ಮಾಡ್ತಾರೆ, ಲೇಟ್ ಆಗ್ತದ, ತಿಂದದ್ದು ಭೀ ಸಮಾಧಾನ ಆಗಲ್ಲ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚಲೋ ಫ್ರೈ ಮಾಡ್ಯಾರ, ಸೂಪರ್ ಬಂತು, ಸೂಪರ್ ಮಸ್ತ್ ಟೇಸ್ಟ್ ಆಗ್ಯದ. ಸೊ ಈ ರೀತಿ ಏನಿದೇನು ಇರ್ತದೆ ನನಗೆ ಎಸ್ಪೆಷಲಿ ಇದು ಪಾಟ್ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಬಂದ್ ಮಾಡಲಿ. ವಾವ್ ನನ್ನ ತಂಗಿನ ಭೀ ನೋಡ್ರಿ ಎಗ್ ಕೇರಿ ಎಷ್ಟು ಮಸ್ತ್ ಮಾಡ್ಯಾಳ, ಸೂಪರ್ ಟೇಸ್ಟ್. ಸೊ ಇದು ಚಪಾತಿ ಗರಂ ಗರಂ ಚಪಾತಿ ಮತ್ತು ರೊಟ್ಟಿ ಸಂಗಟ ಹಂಗೆ ರೈಸ್ ಸಂಗಟ ಭೀ ಮಸ್ತ್ ಆಗ್ತದೆ ನೋಡ್ರಿ. ಹಂಗೆ ವಾವ್ ಸೂಪರ್. ಏನು ಸುಂದ್ರು ಅಂದ್ರೂ ಭೀ ಚಲೋ ಕಲ್ತಿತ್ತವ ನಮ್ಲೇನು ತಡಿ. ಮಸಾಕ್ತಾ ಬೆಹೆ ನೋಡ್ರಿ ಇದು ದಿಸ್ ಪಾರ್ಟ್ ನಂಗೆ ಇದು ಭಾಳ ಅಂದ್ರೆ ಭಾಳ ಇಷ್ಟ. ಅದ್ರೊಳಗೆ ಇದು ರವೆ ಹಚ್ಕೆಸಿಂದ ಫ್ರೈ ಮಾಡಿರ್ತಾರಲ್ಲ ಕ್ರಿಸ್ಪಿ ಮಸ್ತ್ ಮಸ್ತ್ ಟೇಸ್ಟ್ ಆಗಿರ್ತದೆ. ಎಸ್ ಗೈಸ್ ನಿಮಗೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ರಿ. ಈಗ ಫಿಶ್ ಕರಿ ಎಷ್ಟು ಮಸ್ತ್ ಸೂಪರ್ ಕಾಣತ್ತದ ನೋಡ್ರಿ. ಈಗ ವಾವ್ ರಸ ನೋಡ್ರಿ. ಈಗ ಇದು ರಸ ಈಗ ಕುಡ್ದವ್ರು ಭೀ ನಡೀತದೆ ನೋಡ್ರಿ. ಹಾಗೆ ನೀವು ಏನಂತಾರ ಒಂದು ಬಟ್ಲದಾಗ ಹಾಕೊಂಡು ಭೀ ಹಿಂಗೆ ಡೈರೆಕ್ಟ್ ರಸ ಅನ್ನಕ್ಕೆ ಇರ್ಲಿಕ್ಕಿಲ್ಲ ಅಂದ್ರೆ ಹಿಂಗೆ ಡೈರೆಕ್ಟ್ ಕುಡೀರಿ, ಅದು ಭೀ ಚಲೋನೇ. ಸೊ ಸರ್ದಿ ಅದು ಆಗಿತ್ತಂದ್ರೆ ಕುಡೀರಿ, ಇದು ಚಲೋ. ಸೊ ಜಲ್ದಿನೇ ಕಮ್ಮಿ ಆಗ್ತದಂತ.
ನೋಡ್ರಿ ಎಷ್ಟು ಮಸ್ತ್ ಆಗ್ಯದಲ್ಲ. ಭಾಳ ಅಂದ್ರೆ ಭಾಳ ಈಸಿ ಅದ. ನೀವು ಭೀ ಒಂದ್ಸಲ ಟ್ರೈ ಮಾಡಿರಿದು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿರ್ತದ. ಸೊ ನಮ್ಮ ಮಮ್ಮಿ ಮಾಡೋದು ಇದು ಸಿಂಪಲ್ ರೆಸಿಪಿ ಫಿಶ್ ಕರಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಸೊ ಊಟ ಮಾಡೋ ಟೈಮು.